ಅಹಲ್ಯೆಯ ಶಾಪ ವಿಮೋಚನೆ. ವಿಶ್ವಾಮಿತ್ರರು ತಮ್ಮ ಯೋಜಿತ ಯಜ್ಞವನ್ನು ಪೂರೈಸಿದರು. ನಂತರ ಅವರು ರಾಜಕುಮಾರರನ್ನು ಜನಕ ಮಹಾರಾಜನ ರಾಜಧಾನಿ ಮಿಥಿಲೆಗೆ ಕರೆದೊಯ್ದರು. ಅಲ್ಲಿ ಜನಕನು ತನ್ನ ಪುತ್ರಿ ಸೀತೆಯ ಸ್ವಯಂವರವನ್ನು ಏರ್ಪಡಿಸಿದ್ದ. ಮಾರ್ಗ ಮಧ್ಯದಲ್ಲಿ ಅವರು ಬಹು ಮನೋಹರವಾಗಿದ್ದ, ಆದರೆ ಯಾರೂ ನೆಲೆಸಿರದಿದ್ದ ಆಶ್ರಮವೊಂದಕ್ಕೆ ಕಾಲಿರಿಸಿದರು. ಆ ಆಶ್ರಮದಲ್ಲಿ ಹಿಂದೆ ಗೌತಮ ಮುನಿ ಹಾಗೂ ಅವರ ಪತ್ನಿ ಅಹಲ್ಯೆ ನೆಲೆಸಿದ್ದರು. ಒಂದು ದಿನ ದೇವತೆಗಳ ಒಡೆಯ ಇಂದ್ರನು ಅಹಲ್ಯೆಯ ಸೌಂದರ್ಯಕ್ಕೆ ಮನಸೋತು ಗೌತಮ ಮುನಿಗಳು ಇಲ್ಲದ ವೇಳೆ ಅವರ ರೂಪ ಧರಿಸಿ ಆಶ್ರಮಕ್ಕೆ ಬಂದು ಅಹಲ್ಯೆಯ ಪ್ರೀತಿಯನ್ನು ಸೆಳೆದನು. ಹೊರಹೋಗಿದ್ದ ಗೌತಮರು ಆಶ್ರಮಕ್ಕೆ ಹಿಂದಿರುಗಿದಾಗ ಇಂದ್ರನು ಹೊರಗೆ ಹೋದದ್ದನ್ನು ನೋಡಿ ನಡೆದ ವಿಷಯವನ್ನು ಅರಿತರು. ಅವರು ಕೋಪೋದ್ರಿಕ್ತರಾಗಿ ಇಂದ್ರನನ್ನು ಶಪಿಸಿ ನಂತರ ಅಹಲ್ಯೆಯತ್ತ ತಿರುಗಿ ಅವಳಿಗೂ ಶಾಪ ನೀಡಿ ಅವಳನ್ನು ಒಂದು ಬಂಡೆಯನ್ನಾಗಿಸಿದರು. ಮುಂದೆ ರಾಮನು ಆಶ್ರಮದಲ್ಲಿ ಕಾಲಿರಿಸಿದಾಗಲೇ ಅವಳ ಶಾಪ ವಿಮೋಚನೆಯಾಗಬೇಕಿತ್ತು. ಈಗ ರಾಮ ಆಶ್ರಮದಲ್ಲಿ ಕಾಲಿರಿಸಿದ ಒಡನೆಯೇ ಶಾಪವು ಮುಕ್ತಾಯಗೊಂಡು ಬಂಡೆಯ ಜಾಗದಲ್ಲಿ ಅಹಲ್ಯೆಯು ಜೀವ ಪಡೆದು ನಿಂತಳು. ಅವಳು ರಾಮನಿಗೆ ನಮಸ್ಕರಿಸಿದಳು. ಅವಳು ಮೂಲ ನೆಲೆಗೆ ಹಿಂದಿರುಗುವಂತೆ ಅವಳನ್ನು ಹರಸಿದ ರಾಮ ತನ್ನ ಪಯಣದ ಮುಂದಿನ ಹೆಜ್ಜೆಯನ್ನಿರಿಸಿದ.